ಕೆಲವೊಮ್ಮೆ ಅಭಿಮಾನಿಗಳು ತಮ್ಮ ತಮ್ಮ ಆವೇಶವನ್ನ ಆ ಧಾವಂತವನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕು. ನಮ್ಮ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಇಂಡಸ್ಟ್ರಿ ಆಗಿರಲಿ. ನಿಧಿ ಅಗರ್ವಾಲ್ ಆಯಿತು, ಈಗ ನಟಿ ಸಮಂತಾ ಅವರ ಮೈ ಮೇಲೆ ಫ್ಯಾನ್ಸ್ ಬಿದ್ದಿದ್ದಾರೆ. ಹೈದರಾಬಾದ್ನಲ್ಲಿ ನಟಿ ಸಮಂತಾ ರುದ್ರಪ್ರಭುಗೆ ಇದರಿಂದ ಸಂಕಷ್ಟ ಉಂಟಾಗಿತ್ತು. ಕಾರ್ಯಕ್ರಮಕ್ಕೆ ಬಂದಿದ್ದಂಥ ವೇಳೆ ಸೆಲ್ಫಿಗಾಗಿ ನಟಿ ಮೇಲೇನೆ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಇದರಿಂದ ಪಾರೋಗಕ್ಕೆ ದೊಡ್ಡ ಸರ್ಕಸ್ ಅನ್ನೇ ಮಾಡಬೇಕಾಯಿತು. ಮೊನ್ನೆ ರಾಜಾ ಸಾಬ್ ಚಿತ್ರದ ಇವೆಂಟ್ನಲ್ಲಿ ನಿಧಿ ಅಗರ್ವಾಲ್ ಬಂದಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿದ್ದು ಎಳೆದಾಡಿ ಒಂದು ರೀತಿ ಅವ್ರಿಗೆ ಇರುಸು ಮುರುಸು ಉಂಟು ಮಾಡಿ ಯಾಕಾದರೂ ಈವೆಂಟಿಗೆ ಬಂದಪ್ಪ ಅಂತ ಅನ್ನಿಸ್ಬಿಡ್ತು. ಆ ರೀತಿ ಮಾಡಿಬಿಟ್ರು. ಜೊತೆಗೆ ಅವ್ರ ಕಾರ್ಗೆ ಹೋಗಿ ಕುತ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು. ಅಂಥ ಒಂದು ಸಂಕಷ್ಟವನ್ನು ಫ್ಯಾನ್ಸ್ ಕೊಟ್ಟಿದ್ರು. ಈಗ ಅವರಾದ ನಂತರ ಸಮಂತಾ ಅವ್ರ ಮೇಲೆ ಈ ರೀತಿಯಾಗಿ ಸೆಲ್ಫಿಗೋಸ್ಕರ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಎರಡೂ ಕೂಡ ಟಾಲಿವುಡ್ಗೆ ಸಂಬಂಧಪಟ್ಟಂಥ ಒಂದು ಇವೆಂಟ್ಗಳ ವಿಜುವಲ್ಸ್. ಮೊನ್ನೆ ಅಂದರೆ ಲೆಫ್ಟ್ ಸೈಡ್ ನೋಡ್ತಿರುವಂಥ ವಿಜುವಲ್ಸ್, ನಿಧಿ ಅಗರ್ವಾಲ್ ಅವ್ರನ್ನ ಯಾವ ರೀತಿಯಾಗಿ ಫ್ಯಾನ್ಸ್ ತಳ್ಳಾಡಿದ್ರು. ಅವ್ರ ಕಾರ್ಗೆ ಬಂದು ಕುತ್ಕೊಳ್ಳೋ ಅಷ್ಟರಲ್ಲಿ ಅವ್ರಿಗೆ ಮೇಲ್ಗನ್ ತೇಲ್ಗನ್ ಆಗೋಗಿತ್ತು. ಆ ರೀತಿಯಾಗಿ ಒಂದು ಹಿಂಸೆಯನ್ನು ಫ್ಯಾನ್ಸ್ ಕೊಟ್ಟಿದ್ರು. ಈಗ ನಟಿ ಸಮಂತಾ ಅವ್ರ ಮೇಲೆ ಸೆಲ್ಫಿಗೋಸ್ಕರ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಟಾಲಿವುಡ್ನಲ್ಲಿ ಸಿನಿಮಾಗೆ ಯಾವ ರೀತಿಯಾಗಿ ಒಂದು ಆವೇಶ ಇರುತ್ತೆ ಅಭಿಮಾನಿಗಳಲ್ಲಿ, ಆ ಹೈಪ್ ಹೆಂಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅಲ್ಲಿ ದೇವ್ರಿಗೂ ಸಿನಿಮಾ ನಟರಿಗೂ, ಅವ್ರು ಆರಾಧಿಸುವಂಥ ನಟರಿಗೂ ಡಿಫ್ರೆನ್ಸ್ ಇರೋದಿಲ್ಲ. ಅಭಿಮಾನಿಗಳ ಆ ರೀತಿ ನೋಡೋದಿಲ್ಲ ಸಿನಿಮಾನ. ಅಲ್ಲಿ ಆಗಿರುವಂಥ ಇವೆಂಟ್ ಇದು. ನಿಧಿ ಅಗರ್ವಾಲ್ ಅವರು ರಾಜಾ ಸಾಬ್ ಇವೆಂಟ್ ಮುಗಿಸ್ಕೊಂಡು ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಆದಂಥ ಒಂದು ಮುಜುಗರದ ಸಂಗತಿ. ಮತ್ತೊಂದು ಕಡೆಯಲ್ಲಿ ಸಮಂತಾ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಆದಂಥ ಒಂದು ಮುಜುಗರದ ಒಂದು ಇವೆಂಟ್ ಅಥವಾ ಒಂದು ಪ್ರಸಂಗ, ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.